ಮತ್ತೊಮ್ಮೆ ವರ್ಷವಾಸ ಕಾರ್ಯಕ್ರಮಕ್ಕೆ ಆಗಮಿಸೋಕ್ಕೆ ತಮ್ಮೆಲ್ಲರಿಗೂ ತುಂಬ ಸ್ವಾಗತವನ್ನು ಬಯಸುತ್ತಾ ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕವನ್ನು ಬುದ್ಧವಿಹಾರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದಂಥ ರಾಜಶೇಖರ್ ಕಡಾಳಿ ಸಾಹೇಬರು ನಡೆಸಿಕೊಡ್ಬೇಕಂತ ಅವರಲ್ಲಿ ನಾನು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಬಂಧುಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಸ್ವಾಗತ ಕೊಡ್ತೀವಿ. ಈ ದಿನ ಆಷಾಢ ಪೂರ್ಣಿಮೆಯ ದಿನ. ಇದನ್ನು ನಾವು ಗುರು ಪೂರ್ಣಿಮೆ ಅಂತೂ ಕರಿತೀವಿ. ಭಗವಾನ್ ಬುದ್ಧರು ತಮ್ಮ ಜ್ಞಾನೋದಯದ ನಂತರ ಈ ಗುರುಪೂರ್ಣಿಮೆಯ ದಿನ ತಮ್ಮ 5 ಶಿಷ್ಯಂದಿರಿಗೆ ಧಮ್ಮ ಬೋಧನೆಯನ್ನು ಮಾಡ್ತಾರೆ. ಆ ನಿಮಿತ್ತ ಇದನ್ನು ಗುರು ಪೂರ್ಣಿಮೆ ಅಂತಲೂ ಕೂಡ ಕರೀತೀವಿ. ಇದೇ ಮುಂದೆ ಪರಿಪಾಠವಾಗಿ ಭಗವಾನ್ ಬುದ್ಧರ ಆದೇಶದಂತೆ ಈ ದಿನದಂದು ಗುರು ಪೂರ್ಣಿಮೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ದಿನದ ಇನ್ನೊಂದು ಮಹತ್ವ ಅಂದರೆ, ಈಗ ಮಳೆಗಾಲ ಪ್ರಾರಂಭವಾಗುವ ದಿನ. ಅದಕ್ಕೆ ಭಗವಾನ್ ಬುದ್ಧರು ಏನು ಹೇಳ್ತಾರೆ ಅಂದರೆ, ಈ ಮಳೆಗಾಲದ 3 ತಿಂಗಳ ಅವಧಿಯಲ್ಲಿ ತಮ್ಮ ಧಮ್ಮ ಬೋಧನೆಯಲ್ಲಿ ತೊಡಗಿಕೊಂಡಂಥ ಮಧ್ಯಗಳು ಒಂದೇ ಕಡೆ ವಿಹಾರದಲ್ಲಿ ಇದ್ದುಕೊಂಡು ಧಮ್ಮ ಬೋಧನೆಯನ್ನು ಮಾಡಬೇಕು ಮತ್ತು ಧಮ್ಮ ಬೋಧನೆಯ ನಂತರ ಅವರಿಗೆ ಉಪಾಸಕಿಯರು ಅವರಿಗೆ ಬೇಕಾದ ಆಹಾರ, ಬಟ್ಟೆ ಮತ್ತು ಇನ್ನಿತರ ಅವಶ್ಯಕ ವಸ್ತುಗಳನ್ನು ಒದಗಿಸಬೇಕು. ಈ ಕಾರಣಕ್ಕಾಗಿ ಈ ದಿನ ಅತ್ಯಂತ ಮಹತ್ವದ ಹುಣ್ಣಿಮೆಯ ದಿನ. ನಮ್ಮ ಬುದ್ಧ ಬಂಧುಗಳು ಈ ವರ್ಷದ ಕೊನೆಗೆ ನಾವೆಲ್ಲರೂ ಸೇರಿ ನಮ್ಮ ಬೋಧನೆ ಮಾಡಿದಂಥ ಬೌದ್ಧ ಬಂಧಿಗಳಿಗೆ ಅವರಿಗೆ ಬೇಕಾದ ಬಟ್ಟೆ, ಬರೆ, ಆಹಾರವನ್ನು ದಾನ ಮಾಡುವಂಥ ಪರಿಪಾಠ ಇದೆ. ಈ ನಿಮಿತ್ತವಾಗಿ ನಮ್ಮ ಸಾರಿಪುತ್ರ ಬುದ್ಧ ವಿಹಾರದಲ್ಲಿ ಪ್ರತಿ ವರ್ಷದಂತೆ ನಾವು ಕೂಡ ಈ ವರ್ಷವಾಸದ ಆರಂಭಿಕ ದಿನವಾಗಿ ಇಂದು ನಾವು ಆಚರಿಸ್ತಾ ಇದ್ದೀವಿ. ಇಂದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಬೌದ್ಧ ಉಪಾಸಕರು, ಬಾಬಾ ಸಾಹೇಬ್ ಅವರ ಅನುಯಾಯಿಗಳು ಇಲ್ಲಿ ಆಗಮಿಸಿದ್ದಾರೆ. ಅವರೆಲ್ಲರೂ ಕೂಡ ನಾನು ಬೌದ್ಧ ವಿಹಾರ ನಿರ್ಮಾಣ ಸಮಿತಿ ಹಾಗೂ ಭಾರತೀಯ ಬೌದ್ಧ ಮಹಾಸಭಾ ಇವರ ವತಿಯಿಂದ ಸ್ವಾಗತ ಕೊಡ್ತಾ, ಈಗ ತಾನೇ ನಮ್ಮ ಸಂತೋಷ್ ಶಾಪುರವರು ಹೇಳಿದಂತೆ ಇನ್ನು 3 ತಿಂಗಳ ವರ್ಷದ ಅವಧಿಯಲ್ಲಿ ಇಲ್ಲಿ ಪ್ರತಿ ರವಿವಾರ ಮತ್ತು ಪ್ರತಿ ಹುಣ್ಣಿಮೆ ದಿನ ಭಗವಾನ್ ಬುದ್ಧರ ಒಂದು ಪ್ರಾರ್ಥನೆ ನಡೀತಾ ಇರ್ತದೆ. ದಯವಿಟ್ಟು ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ಬುದ್ಧ ವಿಹಾರದಲ್ಲಿ ಪ್ರತಿ ರವಿವಾರ ಏನು ನಾವು ಒಂದು ಪ್ರಾರ್ಥನೆ ಮಾಡ್ತೀವಿ, ಅದಕ್ಕೆ
ಸಾಕಷ್ಟು ಉಪಾಸಕರ ಸಂಖ್ಯೆ ಕಡಿಮೆಯಾಗಿದೆ. ನಾವು ಬಾಬಾ ಸಾಹೇಬರ ಋಣವನ್ನು ತೀರಿಸಬೇಕಾತಂದರೆ ಬಾಬಾ ಸಾಹೇಬರು ನಮಗೆ ಹಾಕಿಕೊಟ್ಟಂಥ ಈ ಧಮ್ಮದ ಮಾರ್ಗದಲ್ಲಿ ನಡೆಯುವುದು ಅತ್ಯಂತ ಅವಶ್ಯಕವಾಗಿದೆ. ನಾವು ಕೊನೆಯ ಜೀವಂತ ಇರುವ ತನಕ ನಾವು ಬಾಬಾ ಸಾಹೇಬರ ಋಣವನ್ನು ತೀರಿಸಲೇಬೇಕಾದಂಥ ಅನಿವಾರ್ಯತೆ ನಮಗಿದೆ. ಹೀಗಾಗಿ ನಾ ಎಲ್ಲ ಉಪಾಸಕಿಯರಿಗೆ ಎಲ್ಲ ಸಹೋದರ ಸಹೋದರಿಗೆ ವಿನಂತಿ ಮಾಡಿಕೊಳ್ಳೋದು, ಈ ವರ್ಷಾವಾಸದ ಕಾರ್ಯಕ್ರಮ ಅಷ್ಟೇ ಅಲ್ಲ, ಮುಂದಾದರೂ ಕೂಡ ನಾವು ಬುದ್ಧ ವಿಹಾರದಲ್ಲಿ ನಡೆಯುವಂಥ ಪ್ರತಿ ರವಿವಾರದ ಪ್ರಾರ್ಥನೆಯಲ್ಲಿ ಅತ್ಯಂತ ಭಕ್ತಿಪೂರ್ವಕವಾಗಿ ಭಾಗವಹಿಸಬೇಕಂತ ಹೇಳಿ ನಾನು ಅದರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರನ್ನು ಸ್ವಾಗತಿಸಿ ಧನ್ಯವಾದ ಮಾಡ್ತೇನೆ. ನಮಸ್ಕಾರ.